ಇರುವಂತ ಎಲ್ಲ ಮಲಯಾಳಿ ವೋಟರ್ಸ್ಗೂ ಕೂಡ ನಾನು ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಅತ್ಯಂತ ಮಹತ್ವದ ಚುನಾವಣೆ ಕೇರಳದಲ್ಲಿ ನಡೀತಾ ಇದೆ. ಕೇರಳದ ಅಭಿವೃದ್ಧಿ ಸಲುವಾಗಿ, ಕೇರಳದ ಉಳಿವಿನ ಸಲುವಾಗಿ, ಕೇರಳದ ಸುರಕ್ಷತೆಯ ಸಲುವಾಗಿ ನಡೀತಾ ಇರುವಂತ ಒಂದು ಚುನಾವಣೆ. ಕಳೆದ 78 ವರ್ಷಗಳಿಂದ UDF ಇಲ್ಲ LDF, LDF ಇಲ್ಲ UDF ಇದೇ ಅಲ್ಲಿ ನಡೆದಿತ್ತು. ಅಭಿವೃದ್ಧಿ ಆಗಿಲ್ಲ. ಬಹಳ ದೊಡ್ಡ ಪ್ರಮಾಣದ ವಿದ್ಯಾರ್ಥಿನಿಯರು ಓದಬೇಕು ಅಂದ್ರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ. ಬಹಳ ದೊಡ್ಡ ಪ್ರಮಾಣದ ಯುವಕರು ಯುವತಿಯರು ಉದ್ಯೋಗ ಬೇಕು ಅಂದ್ರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಬೇರೆ ದೇಶಕ್ಕೆ ಹೋಗ್ತಾರೆ. ಯಾವುದೇ ಇಂಡಸ್ಟ್ರಿಗಳು, ಯಾವುದೇ ದೊಡ್ಡ ಕಂಪನಿಗಳು ಕೇರಳಕ್ಕೆ ಬರುವುದಿಲ್ಲ. ಇದಕ್ಕೆಲ್ಲ ಕಾರಣ ಕಳೆದ 78 ವರ್ಷಗಳಿಂದ ಆಡಳಿತ ನಡೆಸಿರುವಂತ UDF ಮತ್ತು LDF. ನರೇಂದ್ರ ಮೋದಿ ಅವರು ಕೊಟ್ಟಂತ ಹಣವನ್ನ ಸದುಪಯೋಗ ಮಾಡುವುದನ್ನು ಕೂಡ ಕೇರಳ ಸರ್ಕಾರ ಮಾಡ್ತಾ ಇಲ್ಲ. ಕೇರಳದ ವಿಧಾನಸಭೆಯಲ್ಲಿ ಧ್ವನಿ ಎತ್ತುವವರು ಬೇಕಾಗಿದೆ. ಈ ಧ್ವನಿ ಎತ್ತುವುದರ ಸಲುವಾಗಿ ಇವತ್ತು NDA ಅಭ್ಯರ್ಥಿಗಳನ್ನ ನಾವು ನಿಲ್ಲಿಸಿದೀವಿ. ಅವ್ರು ಗೆದ್ದು ಹೋಗಬೇಕು. ನರೇಂದ್ರ ಮೋದಿ ಅವರು ಕೊಟ್ಟಂತ ಒಂದೊಂದು ಯೋಜನೆ ಕೂಡ ಕೇರಳದಲ್ಲಿ ಸದುಪಯೋಗ ಆಗಬೇಕು, ಜನರ ತನಕ ತಲುಪಬೇಕು. ಈ ಕಾರಣಕ್ಕಾಗಿ ಇವತ್ತು ಅತ್ಯಂತ ಕ್ರೂಷಿಯಲ್ ಆಗಿರುವಂತ ಒಂದು ಚುನಾವಣೆಯನ್ನ ನಾವು ಕೇರಳದಲ್ಲಿ ಮಾಡ್ತಾ ಇದ್ದೀವಿ. ನಾನು ಕರ್ನಾಟಕದಲ್ಲಿರುವಂತ ಎಲ್ಲ ಕೇರಳದ ವಿದ್ಯಾರ್ಥಿನಿಯರಿಗೆ ಮತ್ತು ಯಾರು ಉದ್ಯೋಗವನ್ನ ಬಿಸ್ನೆಸ್ ಅನ್ನ ಮಾಡ್ಕೊಂಡು ಇಲ್ಲಿದ್ದಾರೆ ಅವರಿಗೆ ವಿನಂತಿ ಮಾಡುವಂಥದ್ದು, ದಯಮಾಡಿ ಕೇರಳಕ್ಕೆ ಹೋಗಿ ಕೇರಳದ ನಿಮ್ಮ ಬಂಧುಗಳಿಗೆ ಹೇಳಿ, ನಿಮ್ಮ ಫ್ರೆಂಡ್ಸ್ಗೆ ಹೇಳಿ, ಯಾರು ಮತದಾರರಿದ್ದಾರೆ ಮತದಾರರು ಕೇರಳಕ್ಕೆ ತಲುಪಬೇಕು ಮತ್ತು ಮತವನ್ನ ಹಾಕಬೇಕು ಅನ್ನುವಂಥ ವಿನಂತಿಯನ್ನು ಮಾಡೋದಕ್ಕೆ ನಾವು ಇವತ್ತು ಸಭೆಯನ್ನು ಕರೆದಿದ್ವಿ. ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಹಲವಾರು ಜನ, ಸ್ಪೆಷಲಿ ಕ್ರೈಸ್ತ ಬಂಧುಗಳು, ಕ್ರೈಸ್ತ ಬಿಸ್ನೆಸ್ ಮ್ಯಾನ್ಗಳು, ನಮ್ಮೆಲ್ಲ ಬೇರೆ ಬೇರೆ ಸಂಘಟನೆಯವರು, ಮಲಯಾಳಿಯಲ್ಲಿ ಬೇರೆ ಬೇರೆ ರೀತಿಯ ಸಂಘಟನೆಗಳು, ಜಾತಿಯ ಸಂಘಟನೆಗಳು, ಅಯ್ಯಪ್ಪ ಸ್ವಾಮಿ ಸಂಘಟನೆಗಳು, ನಾರಾಯಣ ಗುರು ಸಂಘಟನೆ, NSS, BDJS ಎಲ್ಲರೂ ಕೂಡ ಬೆಂಗಳೂರಲ್ಲಿದ್ದಾರೆ. ಅವರು ಬಂದಿದ್ದಾರೆ. ಅವರೆಲ್ಲರೂ ಕೂಡ ನಾವು ಕೇರಳಕ್ಕೆ ಹೋಗ್ತೀವಿ, ಕೆಲಸ ಮಾಡ್ತೀವಿ, ಚುನಾವಣೆ ಪ್ರಚಾರ ಮಾಡ್ತೀವಿ, ಹಾಗೇನೆ ಮತವನ್ನು ಹಾಕ್ತೀವಿ ಅನ್ನುವಂಥ ವಿಚಾರವನ್ನು ತಿಳಿಸಿದ್ದಾರೆ. ಅದಕ್ಕಾಗಿ ಬಹಳ ಖುಷಿಯಾಗಿದೆ. ಕೇರಳದ ಚುನಾವಣೆಯಲ್ಲಿ NDA ಯಶಸ್ವಿ ಆಗತ್ತೆ ಅನ್ನುವಂಥ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ಭಾಷೆ ಕಲಿಯುವಂಥದ್ದು ಹೇರಿಕೆ ಅಲ್ಲ. ನಾನು ಡೆಲ್ಲಿಗೆ ಹೋದ ಮೇಲೆ ನಾವು ಮಾತಾಡುವಾಗ ಕೂಡ ಕನ್ನಡದ ಹಲವಾರು ಜನ ಗೇಲಿ ಮಾಡಿದ್ರು. ಯಾವ ಹಿಂದಿ ಭಾಷೆ ಮಾತಾಡ್ತಿದ್ದಾರೆ, ಇವರಿಗೆ ಭಾಷೆ ಅರ್ಥ ಆಗುತ್ತಾ ಅಂತೇಳಿ. ಹಲವಾರು ಜನ ದಕ್ಷಿಣ ಭಾರತೀಯವರಿಗೆ ತಮಾಷೆ ಮಾಡ್ತಾರೆ, ಯಾವ ಭಾಷೆಯಲ್ಲಿ ನೀವು ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತೀರಿ ಅಂತ. ನಾವೆಲ್ಲರೂ ಅನುಭವಿಸಿದೀವಿ. ನಮ್ಮ ಮಕ್ಕಳು ಉದ್ಯೋಗಕ್ಕಾಗಿ, ನಮ್ಮ ಮಕ್ಕಳು ಶಿಕ್ಷಣಕ್ಕಾಗಿ ಕೇವಲ ಕರ್ನಾಟಕದಲ್ಲಿ ಇರಲ್ಲ, ಅವರು ಬೇರೆ ಬೇರೆ ರಾಜ್ಯಕ್ಕೆ ಹೋಗ್ತಾರೆ, ಬೇರೆ ಬೇರೆ ದೇಶಕ್ಕೂ ಹೋಗ್ತಾರೆ. ಯಾವಾಗ ಮಕ್ಕಳು ಭಾಷೆ ಕಲಿತಾರೆ ಕಲಿಬಹುದು. ನಾವು ದೊಡ್ಡವರಿಗೆ ಭಾಷೆ ಕಲೀರಿ ಅಂದ್ರೆ ನಮ್ಗೆ ಅಷ್ಟು ಬೇಗ ಕಲಿಯಕ್ಕಾಗಲ್ಲ, ಸುಲಭನೂ ಅಲ್ಲ. ಅದಕ್ಕಾಗಿ ನನ್ನ ವಿನಂತಿ ಇರುವಂತದ್ದು, ರಾಜ್ಯ ಸರ್ಕಾರ ಅನವಶ್ಯಕವಾದಂತ ತ್ರಿಭಾಷಾ ನೀತಿಯ ಬಗ್ಗೆ ಗೊಂದಲವನ್ನ ಸೃಷ್ಟಿ ಮಾಡ್ತಾ ಇದೆ. ನಾವು ಚಿಕ್ಕಂದಿನಿಂದ ತ್ರಿಭಾಷೆಯನ್ನ ಕಲ್ತಿದೀವಿ, ಏನ್ ತೊಂದರೆ ಆಗಿದೆ? ನಾವು ಕನ್ನಡಿಗರೇ, ಕನ್ನಡದ ಮೇಲೆ ನಮ್ಗೆ ಪ್ರೀತಿ ಇದೆ, ಕನ್ನಡದ ಮೇಲೆ ವಿಶ್ವಾಸ ಇದೆ. ನಾವು ಕನ್ನಡವನ್ನ ಕನ್ನಡ ಮಾತೆ ಅಂತ ಹೇಳ್ತಾ ಇರುವಂತವ್ರು. ಆದ್ರೆ ನಮ್ಮ ಮಕ್ಕಳು ಅತ್ಯಂತ ಚಿಕ್ಕ ವಯಸ್ಸಲ್ಲೇ ಎಲ್ಲಾ ಭಾಷೆಯನ್ನು ಕಲಿಬೇಕು. ನಾನು ಕೇವಲ ಹಿಂದಿ ಬಗ್ಗೆ ಹೇಳ್ತಾ ಇಲ್ಲ, ಅಥವಾ ಕೇವಲ ಇಂಗ್ಲಿಷ್ ಬಗ್ಗೆ ಹೇಳ್ತಾ ಇಲ್ಲ. ಎಲ್ಲಾ ಭಾಷೆಯನ್ನು ನಮ್ಮ ಮಕ್ಕಳಿಗೆ ಕಲಿಯುವಂತ ತಾಕತ್ತಿರುತ್ತೆ. ಆ ಚಿಕ್ಕ ಮಗುವಿಗೆ ಅದು ಮಣ್ಣಿನ ಮೂರ್ತಿಯಲ್ಲಿ ಯಾವುದನ್ನು ಮಾಡಿದ್ರು ಕೂಡ ಅದು ಮೂರ್ತಿ ಆಗುತ್ತೆ. ಅದಕ್ಕಾಗಿ ಎಲ್ಲಾ ಭಾಷೆಯನ್ನು ಎಲ್ಲರೂ ಕಲಿಬೇಕು. ಕರ್ನಾಟಕ ರಾಜ್ಯ ಸರ್ಕಾರ ಗೊಂದಲ ಮಾಡಿದೆ. ನೀವು ಹಿಂದಿ ಬೇಡ ಅಂತಂದ್ರೆ ವರ್ಷದ ಮೊದಲೇ ಹೇಳಬೇಕಿತ್ತು. ಆ ಮಗು ಇಷ್ಟು ಕಷ್ಟಪಟ್ಟು ಹಿಂದಿ ಕಲ್ತಿದೆ, ಎಲ್ಲಾ ಎಕ್ಸಾಮ್ ಅನ್ನು ಪಾಸ್ ಮಾಡಿದೆ. ಆದ್ರೆ ಇವತ್ತು ಎಕ್ಸಾಮ್ ಶುರು ಆದ್ಮೇಲೆ, ಇಷ್ಟು ಬೇಜವಾಬ್ದಾರಿ ಸರ್ಕಾರ ಇದು. ಎಕ್ಸಾಮ್ ಶುರುವಾಗುವ ಮೊದಲೇ ಹೇಳಿಲ್ಲ, ಎಕ್ಸಾಮ್ ಶುರುವಾದ ಮೇಲೆ ಮಧ್ಯದಲ್ಲಿ ಹೇಳ್ತಾರೆ ಹಿಂದಿ ಬೇಕಾಗಿಲ್ಲ, ಹಿಂದಿಯ ಮಾರ್ಕ್ಸ್ ಅನ್ನ ನಾವು ಕೌಂಟ್ ಮಾಡಲ್ಲ, ನೀವು ಪಾಸ್ ಆಗ್ಬೋದು ಇಲ್ಲ ಪಾಸ್ ಆಗದೇ ಇರ್ಬೋದು. ಇದನ್ನ ರಾಜ್ಯ ಸರ್ಕಾರ ಹೇಳುತ್ತೆ. ಅಂದ್ರೆ ಎಷ್ಟು ಬೇಜವಾಬ್ದಾರಿ ಇರುವಂತ ಒಂದು ಸರ್ಕಾರ ರಾಜ್ಯದಲ್ಲಿ ಇದೆ ಅನ್ನೋದಕ್ಕೆ ಇದೊಂದು ನೇರವಾದಂತ ಉದಾಹರಣೆ. ಶಿಕ್ಷಣ ಮಂತ್ರಿಗಳಿಗೆ ಶಿಕ್ಷಣ ಇಲ್ಲ, ಶಿಕ್ಷಣದ ಬಗ್ಗೆ ಗೊತ್ತಿಲ್ಲ, ಮಕ್ಕಳ ಮಾನಸಿಕತೆಯ ಬಗ್ಗೆ ಗೊತ್ತಿಲ್ಲ, ಅವರು ಅಧ್ಯಯನ ಮಾಡಲ್ಲ. ಇಂಥವರು ಶಿಕ್ಷಣ ಸಚಿವರಿದ್ದಾರೆ, ಅವರು ನಿರ್ಧಾರ ತಗೊಂತಾರೆ. ಹೋಗ್ಲಿ ಮುಖ್ಯಮಂತ್ರಿಗಾದ್ರೂ ಪ್ರಜ್ಞೆ ಇರಬೇಕಲ್ಲ. 1 ವರ್ಷ ಕಲಿತ ಮೇಲೆ ಎಕ್ಸಾಮ್ ಬರುವಾಗ ನೀವು ಎಕ್ಸಾಮ್ ಬರಿಬೇಡಿ ಅಂತಂದ್ರೆ
ಏನು ಅರ್ಥ? ಆ ಮಕ್ಕಳೇನೇ ಹೇಳಿಲ್ಲ ನಮ್ಗೆ ಹಿಂದಿ ಬೇಡ, ನಮ್ಗೆ ಇಂಗ್ಲಿಷ್ ಬೇಡ ಅಂತ ಮಕ್ಕಳು ಹೇಳಿದಾರ? ಮಕ್ಕಳು ಕೇಳ್ಕೊಂಡಿಲ್ಲ, ಎಲ್ಲೂ ಟೀಚರ್ಸ್ ಕೇಳ್ಕೊಂಡಿಲ್ಲ, ಪೋಷಕರು ಕೇಳ್ಕೊಂಡಿಲ್ಲ. ಯಾರನ್ನು ಕೇಳಿ ನೀವು ಕ್ಯಾನ್ಸಲ್ ಮಾಡ್ತೀರಿ? ಮಕ್ಕಳಿಗೆ ನಾನು ಇವತ್ತು ಮತ್ತೊಂದು ಸರಿ ಹೇಳ್ತೀನಿ, ನಮ್ಮ ಮಕ್ಕಳು ಮಣ್ಣಿನ ಮೂರ್ತಿ. ಅವರಿಗೆ ಯಾವ ಮೂರ್ತಿ ಹೇಗೆ ಮಾಡಿದ್ರು ಮೂರ್ತಿ ಆಗುತ್ತೆ. ನೀವು ಯಾವ ಭಾಷೆ ಕಲಿಯಕ್ಕೆ ಹೋದ್ರೂ ಅವ್ರು ಕಲಿತಾರೆ. ದೊಡ್ಡವರಾದ್ಮೇಲೆ ನಾವು ಯಾರು ಕಲಿಯಕ್ಕಾಗಲ್ಲ. ಅದಕ್ಕಾಗಿ ನಮ್ಮ ಮಕ್ಕಳು ಎಲ್ಲವನ್ನ ಕಲಿಬೇಕು, ಎಲ್ಲ ವಿಚಾರವನ್ನು ಕಲಿಬೇಕು, ಎಲ್ಲ ಸಂಸ್ಕೃತಿಯನ್ನು ಕಲಿಬೇಕು, ಎಲ್ಲ ಭಾಷೆಯನ್ನು ಕಲಿಬೇಕು. ಇದರ ಪರವಾಗಿರುವವರು ನಾವು.